ಅಂಡ್ ಇನ್ನ ಯಾರೆಲ್ಲ ಈ ವಿಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಇದ್ರಲ್ಲಿ ಎಮೋಷನ್ಸ್ ಕೂಡ ಇರುತ್ತೆ, ಎಲ್ಲ ಕಂಪ್ಲೀಟ್ ಆಗಿರತ್ತೆ. ನನ್ನ ಒಂದು ಪರ್ಸನಲ್ ವಿಷಯಗಳು ಅಂದ್ರೆ ನನ್ನ ಎಜುಕೇಶನ್ ಅಲ್ಲಿ ಇರುವಂತದ್ದು, ನಾನು ಇದುವರೆಗೂ ನನ್ಗೆ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು, ಮತ್ತೆ ನನ್ ಫಸ್ಟ್ ಎಲ್ಲಿಂದ ಓದಿದ್ದು, ಮಧ್ಯ ಮಧ್ಯ ಒಂದೊಂದು ವಿಷಯಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಎಲ್ಲೂ ಹೇಳಿಲ್ಲ, ನಿಮ್ಮ ಒಂದು ಮುಂದೆ ಹೇಳ್ತಾ ಇದ್ದೀನಿ. ಸೊ ದಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಂಡ್ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಮ್ಮ ಪ್ರಿನ್ಸಿ ನನಗೆ ಬೈದಿದ್ರು, ನೀವು ಕಾಪಿ ಹೊಡಿಸ್ತಿರೋದು ನನಗೆ ಗೊತ್ತಾಗ್ತಿದೆ, ನೀವು ಪೇಪರ್ಸ್ ನ ಪಾಸ್ ಮಾಡ್ತಿರೋ ಅಂತದ್ದು ನಮಗೆ ಪ್ರತಿಯೊಂದು CC ಕ್ಯಾಮ್ರಾದವ್ರು ಗೊತ್ತಾಗ್ತಿದೆ, ಆಮೇಲೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಡಿ ಅಂತ ಹೇಳಿದ್ರು. ಜಸ್ಟ್ ಸ್ಟಾಪ್ ಅಲ್ಲಿಗೆ ಬಿಟ್ಬಿಟ್ವಿ. ಅದಾದ್ಮೇಲೆ ಕೊನೆಗೆ ಅವಾಗ ಹೆಂಗಿತ್ತು ಅಂದ್ರೆ, ನಮ್ಗೆ ಎಕ್ಸಾಮ್ ಪ್ರಿಪರೇಟರಿ ಬಂತು ಅಂತ ಹೇಳಿದ್ರೆ ಆ ರೂಮಲ್ಲಿ ಇರೋ ಅಂತವ್ರೆಲ್ಲ ಯಾರು ಎಷ್ಟು ಪೇಪರ್ಸ್ ಇಸ್ಕೊಂಡ್ ಬರೀತಾರೆ, ಅವ್ರಿಗೆ ಎಷ್ಟಾದ್ರೂ ತೆಗಿಲಿ ಗುರು, ನಮಗದ್ ಬೇಕಾಗಿಲ್ಲ, ಬಟ್ ಎಷ್ಟು ಪೇಪರ್ಸ್ ಇಸ್ಕೊಂಡ್ ಬರೀತಾರೆ ಅನ್ನೋದು ಒಂದು ತಲೆಯಲ್ಲಿತ್ತು. ನಾನು ಇಸ್ಕೋಬೇಕು ಈ ತರ ಮೈಂಡ್ ಸೆಟ್ ಇತ್ತು. ದೆನ್ ಅದಾದ್ಮೇಲೆ ಈ ತರ ಕಾಪಿ ಹೊಡಿಸ್ತಿರೋದೆಲ್ಲ ಗೊತ್ತಾದ್ಮೇಲೆ ನೆಕ್ಸ್ಟ್ ಪ್ರಿಪರೇಟರಿಗೆ ನಮ್ಗೆ ಸರಿ ಏನ್ ಮಾಡಿದ್ರು ಪ್ರಿನ್ಸಿ, ಮೇಲೆ ಮಾತ್ರ ಒಂದ್ ಟೇಬಲ್ ಹಾಕ್ಸಿ ಒಬ್ಳನ್ನೇ ಒಂದು ಟೇಬಲ್ ಅಲ್ಲಿ ಒಬ್ಳನ್ನೇ ಕೂರ್ಸಿದ್ರು. ಗುರು ಅಲ್ಲ, ನಾನು ಯೋಚನೆ ಮಾಡ್ತಿದ್ದೆ, ನನ್ಗೆ ಈ ತರ ಮಾಡ್ಬಿಟ್ರೆ ನಾನು ಸುಮ್ನೆ ಇದ್ರು ಹಾಕ್ತಿತ್ತು, ಅಚ್ಕಟ್ಟ ಕೆಳಗಾದ್ರೂ ಕುತ್ಕೊಂಡ್ ಬರೀತಾ ಇದ್ದೆ. ಇವಾಗ ಎಲ್ರು ಲೆಕ್ಚರ್ಸ್ ಟೀಚ್ ಮಾಡೋ ಲೆವೆಲ್ ಅಲ್ಲಿ ಕೂರ್ಸ್ಬಿಟ್ಟು ಬರೆಸ್ತಿದಾರಲ್ಲ ಗುರುವೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳಿ ಅದನ್ನ ಹೆಂಗೆ ಅಂದ್ರೆ ಬೋರ್ಡ್ ಕಡೆಗೆ ತಿರುಗಿಸಿ ನನಗೆ ಯಾರು ಕಾಣಿಸ್ಬಾರ್ದು, ಅಂಡ್ ಹಿಂದೆ ಹಿಂಗ್ ತಿರ್ಗಂಗೂ ಇರ್ಲಿಲ್ವಲ್ಲ, ಬೋರ್ಡ್ ಕಡೆ ಕೂರ್ಸಿ ಇದ್ ಮಾಡಿದ್ರು. ಆಮೇಲೆ ಅದಾದ್ಮೇಲೆ ನಾನು ಸ್ವಲ್ಪ ಬೇಜಾರಾಗೋದು ಅದೆಲ್ಲ ನೋಡಿ ನೆಕ್ಸ್ಟ್ ಪ್ರಿಪರೇಟರಿಂದ ಹಂಗೇನ್ ಮಾಡ್ಲಿಲ್ಲ ಅವರು. ಆಯ್ತು, ಅಲ್ಲಿ ಮುಗೀತು. ಸೆಕೆಂಡ್ PU ಅಲ್ಲಿ ಫೈನಲ್ ಆಗಿ ಮಾರ್ಕ್ಸ್ ಹೇಳೋ ಅಂತ ಟೈಮ್ ಬಂತು. ನಮಗ್ ಫುಲ್ ಗಡ ಯಾರು ಬರ್ತಾರೆ, ನಾನು ಅನ್ಕೊಂಡಿದ್ದು ನಿಜವಾಗ್ಲೂ ವಿಡಿಯೋ ನೋಡ್ತಾರೋ ಇಲ್ವೋ ನನಗ್ ಗೊತ್ತಿಲ್ಲ, ತೇಜು ಅಂಡ್ ಧನಲಕ್ಷ್ಮಿ ಇವರಿಬ್ರು ಕೂಡ ಜಾಸ್ತಿ ಬರ್ತಾರೆ, ಅವರೇ ಫಸ್ಟ್ ಬರ್ತಾರೆ ಅಂತ ನಾವ್ ಅನ್ಕೊಂಡಿದ್ದು. ದೆನ್ ಅದಾದ್ಮೇಲೆ ಫೈನಲ್ ಅಲ್ಲಿ ಬಂದಾಗ ತೇಜು ಫಸ್ಟ್ ಪ್ಲೇಸ್ ಬಂದು, ಐ ಥಿಂಕ್ ಸೆಕೆಂಡ್ PU ಬರ್ದಾಗ ಧನು ಕೂಡ ಬರ್ತಾ ಇದ್ರು ಅಂತ ಅನ್ಕೋತೀನಿ. ಬಟ್ ಸೆಕೆಂಡ್ ನಂದು ಬಂತು. ನನಗ್ ಫುಲ್ ಖುಷಿ, ನನಗ್ ಪ್ರೈಸ್ ಕೊಡ್ತಾರೆ ಗುರು, ಹಂಗ್ ಕೊಡ್ತಾರೆ ಹಿಂಗ್ ಕೊಡ್ತಾರೆ ಅಂತ. ಅನ್ಫಾರ್ಚುನೇಟ್ಲಿ ಫಸ್ಟ್ ಬಂದವ್ರಿಗೆ ಮಾತ್ರ ಪ್ರೈಸ್ ಇದ್ದಿದ್ದಲ್ಲಿ, ಬಟ್ ಬೇಜಾರಾಯ್ತು ನನಗೆ. ಇವಾಗ್ಲೂ ಆ ಬೇಜಾರ್ ನಿಜವಾಗ್ಲೂ ಇದೆ. ಒಟ್ಟು 3 ಪ್ಲೇಸಸ್ಗೆ ಕೊಡ್ತೀವಿ ಅಂತ ಹೇಳಿದ್ದು, ಕೊನೆ ಕೊಡ್ಲಿಲ್ಲ. ಅದೇನಕ್ಕೆ ಅಂತ ನಂಗೆ ನಿಜವಾಗ್ಲೂ ಇವತ್ತಿಗೂ ಗೊತ್ತಿಲ್ಲ. ಇದು ಒಂದ್ ಬೇಜಾರಿದೆ ನನಗೆ ಯಾಕೆ ಕೊಡ್ಲಿಲ್ಲ. ಎಲ್ಲಾ ಲೆವೆಲ್ಸ್ ಅಲ್ಲೂ ತಗೊಬಂದು ಪ್ರೈಸ್, ಫಸ್ಟ್ PU ಆಮೇಲೆ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಅಲ್ಲೆಲ್ಲ ಪ್ರೈಸ್ಗಳು ತಗೊಬಂದು ಸೆಕೆಂಡ್ PU ಅಲ್ಲೇ ತಗೊಳ್ಳಿಲ್ವಲ್ಲ ನಾನು ಅನ್ನೋದು ಒಂದು ತಲೆಯಲ್ಲಿ ನಿಜವಾಗ್ಲೂ ಇವತ್ತಿಗೂ ಕೂಡ ಇದೆ. ಇಟ್ಸ್ ಓಕೆ, ನನ್ನ ಒಂದು ಬೆಸ್ಟ್ ನಾನು ಕೊಟ್ಟಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ನಾನು ಕೂಡ ಅಲ್ಲಿಗೆ ಸುಮ್ನೆ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಅಲ್ಲಿ PU ಲೆವೆಲ್ ಬಿಡ್ತು ಡಿಗ್ರಿಗೆ ಏನ್ ಮಾಡೋದು. ಆ ಕೊರೋನಾ ಟೈಮ್ ಅಲ್ಲಿ ನಮಗೆ ನಿಜವಾಗ್ಲೂ ನೆಕ್ಸ್ಟ್ ಕಾಲೇಜ್ ಸ್ಟಾರ್ಟ್ ಮಾಡೋದು ತುಂಬಾ ದಿನ ಆಗತ್ತೆ ಅಂತಾನೆ ಹೇಳ್ತಿದ್ರು. ಹಾಗಾಗಿ ನಾನು ಚೂಸ್ ಮಾಡಿದೆ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಚೂಸ್ ಮಾಡಿದೆ. ನಾನು ಇವಾಗ್ಲೂ ನಮ್ಮ ಮನೇಲಿ ಬೈತಾರೆ, ಅದನ್ನ ಚೂಸ್ ಮಾಡಬಾರ್ದಾಗಿತ್ತು, ನೆಕ್ಸ್ಟ್ ನೀನ್ ಏನಾದ್ರು ಬೇರೆ ಎಜುಕೇಶನ್, ನೀನ್ ತುಂಬಾ ಚೆನ್ನಾಗಿತ್ತು ಎಜುಕೇಶನ್ ಮಾಡ್ಕೋಬಹುದಾಗಿತ್ತು ಅಂತ ಹೇಳ್ತಾರೆ. ನನ್ಗೂ ಇವಾಗ ಹಂಗೆ ಅನ್ಸುತ್ತೆ, ಚೂಸ್ ಮಾಡಬಾರ್ದಾಗಿತ್ತು. ಚೂಸ್ ಮಾಡಿದ್ರು ಹೆಂಗೆ ಅಂತ ಹೇಳಿದ್ರೆ, ಓಕೆ ಎಲ್ಲನೂ ಇವಾಗ ಎಷ್ಟೇ ದೂರ ಹೇಳಿದ್ರು ಮೇಕಪ್ ಆರ್ಟಿಸ್ಟ್ ಅಲ್ಲಿ ಆರ್ಡರ್ಸ್ ನ ಕ್ಲೈಂಟ್ ಎಷ್ಟೇ ದೂರ ಇದ್ರು ನಾವು ಹೋಗೋ ತರ ಇರ್ಬೇಕು. ಬಟ್ ನಮ್ಮನೇಲಿ ಆತರ ಇಲ್ಲ, ಕಳ್ಸಲ್ಲ, ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ ಆ ತರ ಎಲ್ಲ ಕಳಿಸ್ಲಿಕ್ಕೆ. ಅದು ಅವ್ರವ್ರ ಮೈಂಡ್ ಸೆಟ್, ಕಳಿಸ್ಬೇಕು ಬಿಡ್ಬೇಕು ಅನ್ನೋದು ಪೇರೆಂಟ್ಸ್ ಬಿಟ್ಟಿರತ್ತ. ಸೊ ದಟ್ ನಾನು ಆಮೇಲೆ ಅನ್ಕೊಂಡೆ ಚೂಸ್ ಮಾಡಬಾರ್ದಾಗಿತ್ತು ಗುರು ಅಂತ ಹೇಳಿ. ಏನು ಮಾಡಕ್ ಆಗಲ್ಲ, ಆಲ್ಮೋಸ್ಟ್ 80,000 ಹೋಗಿ ಹಾಕಿಸ್ಕೊಂಡೆ. ಹಾಕಿಸ್ಕೊಂಡ್ಮೇಲೆ ನಾನು ಪದ್ಮಾಂಬ ಬ್ಯಾಂಗಲ್ಸ್ ಅಂತ ಹೇಳಿ ಸ್ಟೋರ್ ಇದೆ ಹಾಸನಲ್ಲಿ, ಅಲ್ಲಿಗೆ ಡಿಗ್ರಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ನಾನು ಹೋಗ್ತಾ ಇದ್ದೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 3 to 4 months ಅಷ್ಟೇ ಹೋಗಿದ್ದೆ. ನನಗೆ ಟೈಮಿಂಗ್ ಸಜೆಸ್ಟ್ ಆಗ್ತಿರ್ಲಿಲ್ಲ. ಸೊ ದಟ್ ಅಲ್ಲಿಗೆ ಹೋದೆ. ಅದಾದ್ಮೇಲೆ ಮನೇಲಿ ಕುತ್ಕೊಂಡು ಮಾತಾಡಿದಾಗ ನಾನು ಎಜುಕೇಶನ್ ಮಾಡ್ತೀನಿ ಅಂತ ಹೇಳಿದೆ. ಅವಾಗ ಸ್ವಲ್ಪ ಬೈದ್ರು, ನೀನ್ ಅಲ್ಲೂ ಮಾಡ್ತೀನಿ ಅಂತೀಯ ಇಲ್ಲೂ ಮಾಡ್ತೀನಿ ಅಂತೀಯ, ಹಂಗೆ ಹಿಂಗೆ ಅಂತೆಲ್ಲ ಬೈದ್ರು. ಆಮೇಲೆ ಎಲ್ರು ಬೈದ್ರು ನನ್ಗೆ, ನೀನ್ ಮುಂಚೆನೆ ಈ ತರ ಮಾಡ್ಬೋದಾಗಿತ್ತು, ಇವಾಗ ಚೂಸ್ ಮಾಡಿದ್ರೆ ನಾವ್ ಹಿಂಗ್ ಮಾಡಕ್ಕಾಗತ್ತೆ. ಅವಾಗ್ಲೂ ಕೂಡ ಅದೇ ತರ ಇತ್ತು. ಸೊ ದಟ್ ಆ ಸಿಚುವೇಶನ್ ಅಲ್ಲಿ ನಾನು ಕೂಡ ಯೋಚನೆ ಮಾಡಿ ಗವರ್ನಮೆಂಟ್ ಕಾಲೇಜ್ಗೆ, ನಾನು ಅಲ್ಲಿವರೆಗೂ ನನ್ ಗವರ್ನಮೆಂಟ್ ಸ್ಕೂಲಲ್ಲಿ ಅಂದ್ರೆ CKS ಒಂದೇನೆ. ಅದಾದ್ಮೇಲೆ ನಾನು ಪ್ರೈಮರಿ ಸ್ಕೂಲು, ಅದು LKG UKG ಇವೆಲ್ಲಾನು ನಾನು ಕಾನ್ವೆಂಟ್ಸ್ ಅಲ್ಲೇ ಓದಿದ್ದು. ದೆನ್ ಅದಾದ್ಮೇಲೆ ಯಾವ್ದ್ರಲ್ಲಿ ಓದಿದ್ರೆ ಏನು, ಯಾರು ಓದೋರಿದ್ರೆ ಯಾವ್ದ್ರಲ್ಲಿ ಓದಿದ್ರು ಒಂದ್ ಲೆವೆಲಿಗೆ ಬರ್ತಾರೆ ಅನ್ನೋದು ಅವಾಗ ಮೈಂಡ್ ಸೆಟ್. ಓಕೆನಾ. ಸೊ ನಾನು ಕಾಲೇಜ್ ಲೆವೆಲ್ ಮುಗಿಸ್ದೆ, PU ಲೆವೆಲ್ ಕೂಡ ಮುಗಿಸ್ತಾ ಇದ್ದೇನೆ. ಅದಾದ್ಮೇಲೆ ಡಿಗ್ರಿಗೆ ಹೋಗುವಾಗ ಯಾವ್ದು ತೊಗೊಳೋದು,
ಅದಕ್ಕೂ ಮುಂಚೆ ನಾನು ಹೇಳ್ಬಿಡ್ತೀನಿ, PU ಫಸ್ಟ್ PU ಸೆಕೆಂಡ್ PU ಫೇವ್ರೆಟ್ ಸಬ್ಜೆಕ್ಟ್ ಯಾವ್ದು ಅಂತ ಹೇಳಿದ್ರೆ ಕನ್ನಡ. ಆಬ್ವಿಯಸ್ಲಿ ಕನ್ನಡ. ಐ ಲವ್ ಕನ್ನಡ. ನನ್ನ ಕನ್ನಡದಲ್ಲಿ ಮಾತಾಡೋದಕ್ಕೆ ಎಲ್ಗೆ ಹೋದ್ರು ನಾನು ಕನ್ನಡದಲ್ಲಿ ಮಾತಾಡೋದು ನಿಜವಾಗ್ಲೂ ಹಿಂಜರಿಯೋದಿಲ್ಲ. ಬಿಕಾಸ್ ಕನ್ನಡನೂ ಇರಬೇಕು, ಇಂಗ್ಲಿಷ್ ಇರಬೇಕು. ಇಂಗ್ಲಿಷು 20% ಇತ್ತು ಅಂತ ಹೇಳಿದ್ರೆ ಕನ್ನಡ 80% ಇರಬೇಕು ಅನ್ನೋದು ನನ್ನ ಭಾವನೆ. ಬಿಕಾಸ್ ಇವಾಗ ನಾವು ಕನ್ನಡದಲ್ಲಿ ಇದ್ದು ಕನ್ನಡ ಮಾಡ್ಲಿಲ್ಲ ಅಂತಂದ್ರೆ ಅದು ಒಂಥರ ಅನ್ಸುತ್ತೆ. ಸೊ ಮತ್ತೆ ಜಾಸ್ತಿ ತೀರಾ ಕನ್ನಡ ಗೊತ್ತಿದ್ರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರ್ತಾರಲ್ಲ, ಅವ್ರ ಕಂಡ್ರಂತೂ ಸಿಕ್ಕಾಪಟ್ಟೆ ಹೋಗುತ್ತೆ ನನ್ಗೆ. ನಾನು ಎಷ್ಟು ಬೇಕೋ ಅಷ್ಟನ್ನೇ ನಾನು ಮಾತಾಡೋದು. ದೆನ್ ಅದಾದ್ಮೇಲೆ ಕನ್ನಡ ಸಬ್ಜೆಕ್ಟ್ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ಹೆಂಗೇನೋ ಒಂದ್ಸಲ ಲೆಸನ್ ಕುತ್ಕೊಂಡು ಓದ್ಕೊಂಡ್ರೆ ಅದ್ರಲ್ಲಿ ಯಾವ್ದೇ ಕ್ವಶನ್ ಬಂದ್ರು ಕೂಡ ಅದ್ರಲ್ಲಿ ಕಂಪ್ಲೀಟ್ ಆಗಿ ನನಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಕೃಷ್ಣೇಗೌಡರ ಆನೆ ಅಂತ ಒಂದ್ ಸೆಕೆಂಡ್ PU ಇತ್ತು. ಅದಂತೂ ಅದ್ರಲ್ಲಿ ಎಷ್ಟು ಕ್ವಶನ್ಸ್ ಬಂದ್ರು ಬಟ್ಟೆ ಅಂತ ಆನ್ಸರ್ ಮಾಡ್ಬೋದಾಗಿತ್ತು. ಬಿಕಾಸ್ ಅದ್ರ ಪೂರ್ತಿ ಒಂದ್ಸಲ ಲೆಸನ್ ಓದ್ಕೊಂಡ್ರೆ ಕಂಪ್ಲೀಟ್ ಬಂದು ಹೋಗ್ತಾ ಇತ್ತು. ಹಾಗಾಗಿ ನನಗೆ ಕನ್ನಡ ಸಬ್ಜೆಕ್ಟ್ ಅಂದ್ರೆ ಸಖತ್ ಇಷ್ಟ. ಆಮೇಲೆ ಅದಾದ್ಮೇಲೆ ಇದಕ್ಕೆ ಹೋದ್ವಿ, ಎಲ್ಲಿ ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಿತ್ತು. ಡಿಗ್ರಿ ಕಾಲೇಜಿಗೆ ಜಾಯಿನ್ ಆದೆ. ಯಾವ್ದ್ರಲ್ಲಿ? ಕಲಾ ಕಾಲೇಜಲ್ಲಿ ಜಾಯಿನ್ ಆದೆ. ಕಲಾ ಆರ್ಟ್ಸ್ ಕಾಲೇಜ್ ಅಂತ ಇದೆಯಲ್ಲ, ಅದ್ರಲ್ಲಿ ನಾನು ಕಾಮರ್ಸ್ ಲೆವೆಲ್ ಅಲ್ಲಿ BCom ತಗೋಬೇಕಿತ್ತು. ನಾನು PU ಮಾಡಿದ್ದು ಕಾಮರ್ಸ್. ಬಟ್ ನಾನು ಡಿಗ್ರಿಗೆ ಹೋದಾಗ ನಾನು ಆರ್ಟ್ಸ್ ತಗೊಂಡೆ. ಯಾಕೆ ಅಂತ ಹೇಳಿದ್ರೆ ನನಗೆ ಥಿಯರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ಅಕೌಂಟ್ಸ್ ಅಲ್ಲಿ ಇದು ಟ್ಯಾಲಿ ಮಾಡೋದು ಅದು ಇದು ನನಗೆ ನಿಜವಾಗ್ಲೂ ಬರಲ್ಲ. ಬಿಕಾಸ್ ಅವ್ರವ್ರ ಮೈಂಡ್ ಸೆಟ್ ಅಲ್ವಾ. ಸೊ ದಟ್ ನನ್ಗೂ ಕೂಡ ಅದು ಆಗ್ತಾ ಇರ್ಲಿಲ್ಲ. ಅಕೌಂಟ್ಸ್ ಇಷ್ಟ ಇಲ್ವಲ್ಲ, ನಾನು ಹೆಂಗ್ BCom ಮಾಡ್ಕೊಳ್ಳಿ, ನನ್ ಥಿಯರಿ ಇಷ್ಟ ಅಲ್ಲ. ಸೊ ದಟ್ ಆರ್ಟ್ಸಿಗೆ ನಾನು ಜಂಪ್ ಆಗೋಣ ಅಂತ ಹೇಳಿ ಆರ್ಟ್ಸಿಗೆ ಜಂಪ್ ಆದೆ. ಆರ್ಟ್ಸಿಗೆ ಜಂಪ್ ಆಗಿ 15 ದಿನ ಆಯ್ತು. 15 ದಿನ ಆದ್ಮೇಲೆ TC ಕೇಳ್ತಾರೆ. TC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಎಲ್ಲ ಕೇಳ್ತಾರೆ. ಅವಾಗ ನನಗೆ TC ಕೊಟ್ಟಿರ್ಲಿಲ್ಲ. GCC ಕಾಲೇಜಲ್ಲಿ TC ಕೊಟ್ಟಿರ್ಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಸೆಕೆಂಡ್ PU ಅಲ್ಲಿ ಇನ್ನ ಸಮ್ ಅಮೌಂಟ್ ಕಟ್ಬೇಕಿತ್ತು. ಏನು ಒಂದ 10,000 ಏನೋ ಕಟ್ಬೇಕಿತ್ತು. 20,000 ನಮಗೆ ಫೀಸ್ ಇದ್ದಿದ್ದು, 10,000 ಕಟ್ಬೇಕಿತ್ತು. ಆ ಟೈಮಲ್ಲಿ ನಾವು ಮನೇಲಿ ಕೇಳ್ದಾಗ್ಲೂ ಕೊರೋನಾ ಟೈಮಲ್ಲಿ ನೀನ್ ಕಾಲೇಜ್ಗೆ ಏನೋ ಹೋಗಿಲ್ಲ, ಸುಮ್ನೆ ಏನಕ್ಕಮ್ಮ ಕಟ್ಬೇಕು ಆತರ ಈ ತರ ಇಲ್ಲಿ ಮಾತಾಡ್ತಿದ್ರು ಮನೇಲಿ. ಅಂಡ್ ಅವರು ಇಲ್ಲ ಕಟ್ಲೇಬೇಕು ಅಂತ ಹೇಳಿದ್ರು. ಓಕೆ, ಹಂಗೋ ಹೆಂಗೋ ಅಡ್ಜಸ್ಟ್ ಮಾಡಿ ಕಟ್ಬಿಟ್ಟೆ ಆಯ್ತಾ. ಕಟ್ಟಿದಾದ್ಮೇಲೆ ನನಗೆ TC ಕೊಟ್ರು. TC ಕೊಡ್ಬೇಕಾದ್ರು ಹೇಳಿದ್ರು ಪಾಪ ಅವ್ರು, ಇಲ್ಲೇ ಜಾಯಿನ್ ಆಗಿ ಅಮೂಲ್ಯ ಅಂತ ಕೂಡ ಕೇಳಿದ್ರು. ಇಲ್ಲ ಸರ್, ನನ್ಗೆ ಈ ತರ ಇವಾಗ ಫೀಸ್ ಇಂದೆಲ್ಲ ಇದೆಲ್ಲ ಸರ್, ನಾನು ಆಕ್ಚುಲ್ ಆಗಿ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮುಗಿಸ್ಕೊಂಡಿದ್ದೀನಿ. ಹಾಗಿರುವಾಗ ಮತ್ತೆ ನಾನು ಫೀಸ್ ಕಟ್ಟು ಓದ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಹೇಳಿ ನಾನು TC ತಗೊಂಡ್ ಬಂದು ಕಲಾ ಕಾಲೇಜ್ಗೆ ಕೊಟ್ಟೆ. ಮಾರ್ಕ್ಸ್ ಕಾರ್ಡ್ TC ಇವತ್ತಿಗೂ ನಾನು ತಗೋ ಬಂದಿಲ್ಲ. ಕಲಾ ಕಾಲೇಜಲ್ಲೇ ಇದೆ, ಅದ್ ಯಾವತ್ತು ಹೋಗ್ತೀನಿ ಅಂತ ಗೊತ್ತಿಲ್ಲ. ಸೊ ದಟ್ ಅಲ್ಲಿಗೆ ಹೋದೆ. ಅಲ್ಲಿ ಕಾಲೇಜಿಗೆ ಜಾಯಿನ್ ಆಗಿ 15 ಡೇಸ್ ಆದ್ಮೇಲೆ TCಗೆ ತಗೋಬರಕ್ಕೆ ನನಗೆ 1 ವೀಕ್ ಬೇಕಾಯ್ತು. ಅಲ್ಲಿ 20 ಡೇಸ್ ಆಗೋಯ್ತು. 25 ಡೇಸ್, 1 ಮಂತ್ ಇಟ್ಕೊಳ್ಳಿ, 1 ಮಂತ್ ಆಗೋಯ್ತು. 1 ಮಂತ್ ಆದ್ಮೇಲೆ ಏನಂತ ಹೇಳಿದ್ರೆ ರ್ಯಾಗಿಂಗ್ ಕಲಾ ಕಾಲೇಜಲ್ಲಿ ಇವಾಗ ಸ್ಟ್ರಿಕ್ಟ್ ಇದೆ. ನಾವು ಹೋಗುವಾಗ ರ್ಯಾಗಿಂಗ್ ಸ್ವಲ್ಪ ಇತ್ತು. ಅದ್ ಸ್ವಲ್ಪ ಬೇಜಾರಾಗ್ತಾ ಇತ್ತು ನನಗೆ. ನಾನು ಇವಾಗ ಯಾವ ತರ ಕಾಜಲ್ ಹಚ್ತೀನಿ ಇದೇ ತರ ನಾನು ಕಾಜಲ್ ಹಚ್ಕೊಂಡು ಹೋಗ್ತಿದ್ದೆ. ಆ ಕಾಜಲ್ ಸಮೇತ ಇಟ್ಕೊಂಡ್ ರೇಗ್ಸೋರು, ಇದು ಸಮಥಿಂಗ್ ಎಲ್ಲ ಮಾತಾಡ್ತಿದ್ರು. ದೆನ್ ಅವಾಗ ನನಗೆ ಧೈರ್ಯ ತುಂಬಿ ಯಾವ್ದೇ ಹುಡುಗರು ಬಂದ್ರು ಕೂಡ ಫೇಸ್ ಮಾಡ್ಬೇಕು, ನೀನ್ ಎದ್ರಬಾರ್ದು, ನೀನ್ ಎದ್ರದಷ್ಟು ಅವ್ರು ರೇಗಿಸ್ತಾನೆ ಇರ್ತಾರೆ ಅಂತ ಹೇಳಿ ಹೇಳ್ಕೊಟ್ಟಿದ್ದು 2 ಮೆಂಬರ್ಸ್. ಒಂದು ನಿತಿನ್ ಅಣ್ಣ ಅಂತ ಹೇಳಿ, ಈಸ್ ನೋ ಮೋರ್. ಅವರು ಇಲ್ಲ, ಇವಾಗ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾರೆ. ಅಂಡ್ ಸೆಕೆಂಡ್ ಪರ್ಸನ್ ಬಂದು ಪಲ್ಲು. ಶಿ ಇಸ್ ಬಿ ಮೈಂಡ್, ನನ್ನೋಳು. ಸೊ ದಟ್ ಅವ್ರಿಬ್ರೆ ನನಗೆ ಹೇಳ್ಕೊಟ್ಟಿದ್ದು ಏನಂತ, ನೀನ್ ಎದ್ರಬಾರ್ದು. ಆಕ್ಚುಲ್ ಆಗಿ ಐ ಆಮ್ ಅ ಸ್ಟ್ರಾಂಗ್, ಈ ತರ ನನ್ ಮೈಂಡ್ ಸೆಟ್ ಇದ್ದಿದ್ದು. ಬಟ್ ಅಲ್ಲಿಗೆ ಹೋದಾಗ ಬಾಯ್ಸ್ ಬಂದ್ ಮುಂದೆ ನಿಂತ್ಕೊಂಡ್ ರೇಗಿಸ್ತಾ ಇರ್ಬೇಕಾದ್ರೆ ಐ ಡೋಂಟ್ ನೋ ನಾನು ಯಾಕೆ ಆತರ ಎದುರುತ್ತಾ ಇದ್ದೆ, ಯಾಕಷ್ಟು ಕಂಪ್ಲೀಟ್ ಇದಾಗ್ತಾ ನನ್ನನ್ನು ನಾನು ಸೋಲ್ತಾ ಇದ್ದೀನಿ ಅನ್ನೋ ಫೀಲ್ ತರಿಸ್ಕೊತಿದ್ದೆ ಅಂತ ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಆಮೇಲೆ ಓಕೆ ಆಯ್ತು, ರೇಗ್ಸಿದ್ದಾದ್ಮೇಲೆ 3 ದಿನ ರೇಗ್ಸಿದ್ರು, 4 ದಿನ ರೇಗ್ಸಿದ್ರು. ದೆನ್ ಅದಾದ್ಮೇಲೆ ಪಲ್ಲು ಯಾವಾಗ ಹೋಗಿ ತೀರಾ ಜೋರಾಗಿ ಜಗಳ ಮಾಡ್ಬಿಟ್ಲು, ಅವಾಗ ಅವರು ನನ್ನನ್ನು ರೇಗ್ಸೋದು ಬಿಟ್ರು, ಪಲ್ಲು ರೇಗ್ಸೋದು ಬಿಟ್ಬಿಟ್ರು. ದೆನ್ ಅವ್ರ ನೇಮ್ ನನಗೆ ಇನ್ನೂ ನೆನಪಿದೆ, ಯಾರು ಅಂತ ಹೇಳಿ, ಬಟ್ ನೇಮ್ ಹೇಳಲ್ಲ. ಅಂಡ್ ದೆನ್ ಅದಾಯ್ತು. ಅದಾದ್ಮೇಲೆ ಫಸ್ಟ್ ಇಯರ್ ಡಿಗ್ರಿ ಮುಗಿಸಿದ್ವಿ. ಹೆಂಗೆ ಅಂತಂದ್ರೆ ಇವಾಗ ನನ್ ಜೊತೆ ಇದಾನಲ್ಲ ನನ್ ಫ್ರೆಂಡ್ ಅಭಿ, ಅವ್ನು ಹೆಂಗೆ ಅಂದ್ರೆ ನಾನು ಯಾವ್ದೇ ಎಕ್ಸಾಮ್ ಹಲ್ಬಿದ್ರೆ ಅವನು ನನ್ ಜೊತೆ ಇರ್ತಿದ್ದ, ನನ್ ಹಿಂದೆನೆ ಇರ್ತಿದ್ದ. ಸೊ ಅದ್ ಒಂದ್ ಅವನಿಗೂ ಧೈರ್ಯ, ನನ್ಗೂ ಒಂದ್ ಧೈರ್ಯ.
ಸೊ ಇಬ್ರು ಮುಖ ನೋಡ್ಕೊಂಡೆಲ್ಲ ಎಕ್ಸಾಮ್ ಬರೀತಿದ್ವಿ. ನೆನಪಾದ್ರೆ ನಿಜವಾಗ್ಲೂ ಎಷ್ಟು ಖುಷಿ, ಒಂದ್ ಕಡೆ ಖುಷಿ ಆಗುತ್ತೆ, ಒಂದ್ ಕಡೆ ಬೇಜಾರಾಗುತ್ತೆ. ಅಂಡ್ ಆಯ್ತು, ಅಲ್ಲಿಗೆ ಹೋದಾಗ ಎಕ್ಸಾಮ್ಸ್ ಹಾಲಲ್ಲೆಲ್ಲ ಅವನಿಗೆ ಗೊತ್ತಿಲ್ದ ನಾನು ಹೇಳ್ತಿದ್ದೆ, ನನ್ಗೆ ಗೊತ್ತಿಲ್ದ ಅವ್ನು ಹೇಳ್ತಿದ್ದ. ಮೋಸ್ಟ್ ಆಫ್ ಟೈಮ್ ನಾನೇ ಹೇಳ್ಕೊಟ್ಟಿರೋದು, ಅವ್ನ್ ನನ್ಗೆ ಏನ್ ಎಂತ ಹೇಳ್ಕೊಟ್ಟಿಲ್ಲ. ಆಮೇಲೆ ಥಿಯರಿ ಅಲ್ವಾ, ಸೊ ಏನ್ ತಲೆಗೆ ಬರುತ್ತೋ ಅದನ್ನೆಲ್ಲ ಬರ್ದೆ. ದೆನ್ ಇನ್ನೊಂದು ಮೇನ್ ಥಿಂಗ್ ಹೇಳ್ಬೇಕು ಅಂದ್ರೆ, ನನಗೆ ಕನ್ನಡ ಸಬ್ಜೆಕ್ಟ್ ಇಷ್ಟ ಆಗಿ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಕನ್ನಡನೇ ಡುಮ್ಕಿ ಮಾಡ್ಸಾಕಿದ್ರು ಮ್ಯಾಮ್. ಬಿಕಾಸ್ ಕನ್ನಡದು ಪೀರಿಯಡ್ ಬಂತು ಅಂತ ಹೇಳಿದ್ರೆ ನನ್ನ ಗ್ರೂಪ್ ಅಲ್ಲಿ ಯಾರು ಇರ್ತಿರ್ಲಿಲ್ಲ. ನನ್ ಗ್ರೂಪ್ ಕಂಪ್ಲೀಟ್ ಆಗಿ ಒಂದ್ 5-6 ಜನ ಇದ್ವಿ. ಅವ್ರದ್ದು ಪೂರ್ತಿ ಇಂಟರ್ನಲ್ಸ್ ಚೆನ್ನಾಗಿದೆ, ಅಸೈನ್ಮೆಂಟ್ ಚೆನ್ನಾಗಿ ಕೊಟ್ಟಿದೀವಿ, ಅಂಡ್ ಟೆಸ್ಟ್ ಆಗಿರ್ಬೋದು ಅಂಡ್ ಎಕ್ಸಾಮ್ಸ್ ಇದ್ರಲ್ಲೆಲ್ಲ ಚೆನ್ನಾಗಿ ಬರ್ದಿದೀವಿ, ಔಟ್ ಆಫ್ ಔಟ್ ಬರೋ ತರ ಬರ್ದಿದೀವಿ ಅಂತ ಅಂದ್ರೂ ಕೂಡ ಫೇಲ್ ಮಾಡಿದ್ರು. ಬಿಕಾಸ್ ಆಫ್ ನಾವು ಅವ್ರ ಕ್ಲಾಸಿಗೆ ಅಟೆಂಡ್ ಆಗ್ತಿರ್ಲಿಲ್ಲ ಅಂತ ಹೇಳಿ. ಅದಂತೂ ಫುಲ್ ಕಾಮಿಡಿ. ಅಯ್ಯೋ ಬಿಡು, ನೆಕ್ಸ್ಟ್ ಇಯರ್ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಸುಮ್ಮನಾದ್ವಿ. ಫಸ್ಟ್ ಇಯರ್ ಡಿಗ್ರಿ ಮುಗೀತು. ಸೆಕೆಂಡ್ ಇಯರ್ ಡಿಗ್ರಿಗೆ ಹೋಗಿ 6 ಮಂತ್ಸ್ ಆಯ್ತು ನನಗೆ. 6 ಮಂತ್ಸ್ ಕೂಡ ಸೆಕೆಂಡ್ ಇಯರ್ ಡಿಗ್ರಿಲಿ ಚೆನ್ನಾಗೇ ಇತ್ತು. ಚೆನ್ನಾಗಿದ್ದಾದ್ಮೇಲೆ ಮಧ್ಯದಲ್ಲಿ ಏನೋ ಸಮ್ ಇಶ್ಯೂಸ್ ಆಯ್ತು. ಆ ಇಶ್ಯೂಸ್ ಏನು ಅಂತ ಹೇಳ್ಕೊಳಕ್ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಅಲ್ಲಿ ಇಶ್ಯೂಸ್ ಆದ್ಮೇಲೆ ಇಲ್ಲ ಡ್ರಾಪ್ ಔಟ್ ಮಾಡ್ಬಿಡೋಣ, ನನ್ ತಲೆಯಲ್ಲಿ ಇದ್ದಿದ್ದು ಡ್ರಾಪ್ ಔಟ್ ಮಾಡೋಣ, ಈ ಮೈಂಡ್ ಅಲ್ಲಿ ಡ್ರಾಪ್ ಔಟ್ ಮಾಡೋಣ. ಈ ಮೈಂಡ್ ಅಲ್ಲಿ ನನ್ನ ಎಜುಕೇಶನ್ ಇವಾಗ ಏನೋ ಆಗೋಗ್ಬಿಟ್ಟಿದೆ, ನನ್ನ ಎಜುಕೇಶನ್ ನಾನು ಯಾಕೆ ಹಾಳು ಮಾಡ್ಕೋಬೇಕು ಅಂತ ಹೇಳಿ ಅನ್ಕೋತಿದ್ದೆ. ಬಟ್ ಅದನ್ನ ಹೇಳೋ ಧೈರ್ಯ ನಂಗೆ ಇರ್ಲಿಲ್ಲ ನಮ್ಮ ಅಪ್ಪನ ಹತ್ರ ಎಜುಕೇಶನ್ ಮಾಡ್ತೀನಿ ಅಂತ. ಬಿಕಾಸ್ ಅವ್ರೇನೆ ಬೇಡ ಅಂತ ಹೇಳಿದ್ಮೇಲೆ ನಾನು ಇನ್ನೇನು ಮಾತಾಡಕ್ ಆಗ್ತಿರ್ಲಿಲ್ಲ. ಸೊ ದಟ್ ಓಕೆ ಆಯ್ತು ಅಂತ ಹೇಳ್ಬಿಟ್ಟು ಎಜುಕೇಶನ್ ಅಲ್ಲಿಗೆ ಡ್ರಾಪ್ ಔಟ್ ಆಯ್ತು. ಡ್ರಾಪ್ ಔಟ್ ಆಗಿ ಅವತ್ತಿಂದ ಇವತ್ತಿನವರೆಗೂ ನಾನು ಒಂದು ಜಾಬ್ ಮಾಡಿಲ್ಲ ಅಂಡ್ ಒಂದ್ ಕಾಲೇಜ್ಗೆ ಹೋಗಿಲ್ಲ. ಇವಾಗ ಎಲ್ರು ಹೇಳ್ತಾರೆ ಜಾಯಿನ್ ಆಗು, ಎಜುಕೇಶನ್ ಚೆನ್ನಾಗಿದೆ ನಿಂದು, ಲರ್ನಿಂಗ್ ಸ್ಕಿಲ್ ಆಗಿರ್ಬೋದು, ರೈಟಿಂಗ್ ಸ್ಕಿಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾಲೆಡ್ಜ್ ತುಂಬಾ ಇದೆ. ಸೊ ದಟ್ ನೀನ್ ಜಾಯಿನ್ ಆಗು. ಅಟ್ಲೀಸ್ಟ್ ನೀನ್ ಜಾಯಿನ್ ಆಗ್ಲಿಲ್ಲ ಅಂದ್ರೂ ಕರೆಸ್ಪಾಂಡೆನ್ಸಿ ಕಟ್ಕೊ ನೀನು ಅಂತ ಎಲ್ರು ಹೇಳ್ತಾರೆ. ಬಟ್ ಅದ್ ಏನೋ ಗೊತ್ತಿಲ್ಲ, ಒಂದ್ಸಲ ಕೈ ಬಿಟ್ಟು ಹೋದ್ಮೇಲೆ ಮತ್ತೆ ತಿರ್ಗಾದ್ರ ಕಡೆ ಗಮನನೇ ಬರ್ತಾ ಇಲ್ಲ. ನೋಡೋಣ ಮುಂದೆ ಒಂದಿನ. ಎಜುಕೇಶನ್ ಮಾಡಕ್ ಏನ್ ಏಜೇ ಇಂಪಾರ್ಟೆಂಟ್ ಅಂತ ಏನಿಲ್ವಲ್ಲ. ಸೊ ದಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ನ ಗೊತ್ತಿಲ್ಲ, ಹಂಗೇನಾದ್ರು ಇದೆ ಖಂಡಿತವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ TC ಮಾರ್ಕ್ಸ್ ಕಾರ್ಡ್ ಎಲ್ಲಾನು ಇಸ್ಕೊಂಡ್ ಬರ್ಬೇಕು, ಯಾವಾಗ್ಲಾದ್ರು ಹೋದಾಗ ಇಸ್ಕೊಂಡ್ ಬರ್ತೀನಿ. ಅಂಡ್ ಏನು ಕಲಾ ಕಾಲೇಜಲ್ಲಿ ಒಂದ್ ಲೆವೆಲ್ ಅಲ್ಲಿ ಒಂದ್ 6 to 7 ಮೆಂಬರ್ಸ್ ಇದ್ರು ಅನ್ಸುತ್ತೆ. 6 to 7 ಮೆಂಬರ್ಸ್ ನಮ್ ಗ್ರೂಪ್ ಅಲ್ಲಿ ಏನಿದ್ರು ಅವ್ರು ಯಾರು ಕಾಂಟ್ಯಾಕ್ಟ್ ಇದಾರೆ, ಬಟ್ ಯಾರು ಅಷ್ಟು ಕ್ಲೋಸ್ ಇಲ್ಲ. ಅಭಿ ಒಬ್ನೇ ನನಗಿಷ್ಟು ವರ್ಷದಿಂದನೂ, ಆಲ್ಮೋಸ್ಟ್ 4 ವರ್ಷದಿಂದನೂ ಕೂಡ ಕಾಲೇಜ್ ನಾನು ಬಿಟ್ಟಿದ್ದ 2 ತಿಂಗಳಿಗೋ 3 ತಿಂಗಳಿಗೋ ರೂಮಿಗೆ ಹೋಗಕ್ಕೇನೆ, ಕಾಲೇಜ್ ಕ್ಲಾಸ್ ರೂಮ್ಗೆ ಹೋಗಕ್ಕೇನೆ ಬೇಜಾರಾಗಿ ಅವ್ನ್ ಕೂಡ ಕಾಲೇಜ್ ಬಿಟ್ಬಿಟ್ಟ. ನಂಗೆ ಅದೊಂದು ಇನ್ನೂ ಬೇಜಾರಿದೆ, ನನ್ನಿಂದ ಅವ್ನ್ ಬಿಟ್ನಲ್ಲ, ಅವ್ನ ಎಜುಕೇಶನ್ ಚೆನ್ನಾಗಿರ್ತಿತ್ತೇನೋ, ಏನೋ ಒಂದ್ ಮಾಡ್ತಿದ್ನೇನೋ ಅಂತ ಅದೊಂದ್ ಬೇಜಾರಿದೆ. ಅಂಡ್ ಅದ್ ಬಿಟ್ರೆ ಬೇರೆ ಏನಿಲ್ಲ. ಇಷ್ಟು ನನ್ನ ಕಾಲೇಜ್ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಅಂಡ್ PU ಅಂಡ್ ಡಿಗ್ರಿ ಲೆವೆಲ್ ಅಲ್ಲಿ ಇಷ್ಟು ನನ್ನ ಒಂದು ಸ್ಟೋರಿ. ಅಂಡ್ ಚೆನ್ನಾಗಿತ್ತು. ಓದ್ಬೇಕು ಅನ್ಸಿದ್ರು ಓದೋ ಮನ್ಸಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದ್ಸಲ ಕಾನ್ಸಂಟ್ರೇಟ್ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅಲ್ಲಿಗೆ ಹೋಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ದಟ್ ನೋಡೋಣ, ಮುಂದಿನ ದಿನದಲ್ಲಿ ಏನಾದ್ರು ಓದ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಾನು ಎಜುಕೇಶನ್ ಕಂಟಿನ್ಯೂ ಮಾಡ್ತೀನಿ. ಇಷ್ಟೇನೆ ಈ ವಿಡಿಯೋ ಆಗಿರತ್ತೆ. ಇದನ್ನ ಪಾರ್ಟ್ 1 ಪಾರ್ಟ್ 2 ಹಾಗೆ ಮಾಡ್ತೀನಿ. ಬಿಕಾಸ್ ತುಂಬಾ ಲಾಂಗ್ ಆದ್ರೆ ನೋಡಕ್ ಆಗಲ್ಲ ಅಲ್ವಾ. ಸೊ ದಟ್ ಇಷ್ಟು ನನ್ನ ಕಾಲೇಜ್ ಅಂಡ್ ಎಜುಕೇಶನ್. ಈ ವಿಡಿಯೋನ ನಾನು ಮುಂಚೆನೆ ಹಾಕ್ಬೇಕಾಗಿತ್ತು, ಬಟ್ ಹಾಕಕ್ಕಾಗಿರ್ಲಿಲ್ಲ. ಫಸ್ಟ್ ವಿಡಿಯೋನೇ ಇದಾಗಿರ್ಬೇಕಾಗಿತ್ತು. ಬಟ್ ಇವಾಗ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಂಗೆ ಇವಾಗ್ಲೂ ಮಾತಾಡಕ್ ಆಗ್ತಾ ಇಲ್ಲ. ನೋಡೋಣ ಈ ವಿಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ. ಅಂಡ್ ಯಾರೆಲ್ಲ ಇನ್ನ ಈ ವಿಡಿಯೋನ ನೋಡುವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅಲ್ಲೇ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ್ದು ಬೇಕು ಕಾಮೆಂಟ್ ಮಾಡಿ ವಿಡಿಯೋ. ಅಂಡ್ ಖಂಡಿತ ನನ್ಗಾದ್ರಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಎಲ್ಲಾನು ಅಪ್ಲೋಡ್ ಮಾಡ್ಲಿಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಸ್ವಾಮಿದು ಒಂದು ಯಾರಿಗ್ ಫೋಟೋ, ಇವಾಗ ನಾನು ಒಂದು ಫೋಟೋನ ಮಂತ್ರಾಲಯದಿಂದ ತರಿಸಿದ್ದೀನಿ. ಆ ಫೋಟೋ ಯಾರಿಗ್ ಬೇಕು ಅಂತ ಅನ್ಸುತ್ತೆ ಅವರೆಲ್ಲ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇಲ್ಲ ಅಂತ ಅಂದ್ರೆ ಕಾಮೆಂಟ್ ನಾನು ಆಫ್ ಮಾಡ್ತೀನಿ. ಯಾಕೆ ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ರೀಸನ್ ಹೇಳ್ತೀನಿ. ಇನ್ಸ್ಟಾಗ್ರಾಮ್ದು ನನ್ನ ಐಡಿದು ಲಿಂಕ್ ಹಾಕಿರ್ತೀನಿ. ಆ ಲಿಂಕಿಗೆ ಹೋಗಿ DM ಮಾಡಿ, ಅವರಲ್ಲಿ ನಾನು ಎಲ್ಲಾರ ನೇಮ್ನು ಒಂದು ಬರ್ದು ಇಟ್ಕೋತೀನಿ. ಅದ್ರಲ್ಲಿ ಯಾರ ನೇಮ್ ನನ್ಗೆ ಪಿಕ್ ಆಗುತ್ತೆ ಅವ್ರಿಗೆ ನಾನು ಖಂಡಿತವಾಗ್ಲೂ ಮಂತ್ರಾಲಯದಿಂದ ತರಿಸಿರುವಂತ ರಾಘವೇಂದ್ರ ಸ್ವಾಮಿ ಅವರ ಫೋಟೋನ ನಾನು ತಲುಪ್ಸೋಕೆ ಟ್ರೈ ಮಾಡ್ತೀನಿ.